ನಮ್ಮಲ್ಲಿ ಎಷ್ಟು ಜನರಿಗೆ ಬೆಲ್ಲ ತಿನ್ನೋ ಅಭ್ಯಾಸ ಇದೆ? ಈ ಬೆಲ್ಲ ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಸಾಕಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ? ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರೋದ್ರಿಂದ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಅಂಶ ಇದು ಜಾಸ್ತಿ ಮಾಡುತ್ತೆ. ನಿಮಗೆ ಒಂದೊಂದ್ಸಲ ತುಂಬ ಸುಸ್ತಾಗುತ್ತೆ, ಒಂದೊಂದ್ಸಲ ತುಂಬ ನಿಶ್ಶಕ್ತಿ ಅನಿಸುತ್ತೆ. ಆವಾಗ ಒಂದು ಅಚ್ಚು ಬೆಲ್ಲ, ಒಂದು ಗ್ಲಾಸ್ ನೀರು ಕುಡೀರಿ, ಅದೆಲ್ಲ ಕಡಿಮೆ ಆಗುತ್ತೆ. ಇನ್ನೊಂದೇನೆಂದರೆ ನಿಮಗೇನಾದ್ರು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಬೆಲ್ಲ ತಿಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಕೆಲವರಿಗೆ ಆ್ಯಸಿಡಿಟಿ ಇರುತ್ತೆ. ಊಟ ಆದ ತಕ್ಷಣ ಒಂದು ಹಚ್ ಬೆಲ್ಲ ನೀವು ತಿನ್ನೋದ್ರಿಂದ ಆ್ಯಸಿಡಿಟಿ ಕಡಿಮೆ ಆಗುತ್ತೆ. ಕೆಲವ್ರು ಅಂತಾರೆ ಅಯ್ಯೋ ಬೆಲ್ಲನಾ ಅಂತಾರೆ. ಆದರೆ ಬೆಲ್ಲದಿಂದ ತುಂಬ ತುಂಬ ಯೂಸ್ ಇದೆ ನಿಮಗೆ. ಮತ್ತು ಇನ್ನೊಂದೇನಂದ್ರೆ ನಮ್ಮ ಊರಲ್ಲೆಲ್ಲ ಆವಾಗ ಯಾರೋ ದೂರಿಂದ ಬಂದರೆ ಅವರಿಗೆ ಬೆಲ್ಲ ನೀರು ಕೊಡ್ತಾಯಿದ್ರು. ಯಾಕೆ ಹೇಳಿ? ಅವರಿಗೆ ಸುಸ್ತಾಗಿರುತ್ತೆ, ಸುಸ್ತು ಸ್ವಲ್ಪ ಕಡಿಮೆ ಆಗಲಿ ಅಂತ. ನಮ್ಮ ಹಿರಿಯವರು ಏನಿದ್ರು ಅದು ಒಳ್ಳೆಯದೇ ಮಾಡಿರ್ತಾರೆ ಅಲ್ವಾ? ಅದಕ್ಕೋಸ್ಕರ ಬೆಲ್ಲ ತಿನ್ನಿ. ನಿಮ್ಮ ಬೆಲ್ಲ ತಿನ್ಲಿಕ್ಕೆ ಆಗಿಲ್ಲ ಅಂದರೆ ನೀವು ಟೀ ಕಾಫಿ ಹೆಚ್ಚಿನವ್ರು ಕುಡಿತೀರಾ, ಆ ಟೀ ಕಾಫಿಯಲ್ಲಿ ಮಿಕ್ಸ್ ಮಾಡಿ ತಿನ್ಬೋದು. ಇಲ್ಲಾಂದರೆ ನೀವು ತಿನ್ನೋ ಫುಡ್ಡಲ್ಲಿ ಬೆಲ್ಲನ ತಿನ್ನಿ. ಮತ್ತು ಇನ್ನೊಂದೇನೆಂದರೆ ಬೆಲ್ಲದಲ್ಲಿ ಆರ್ಗಾನಿಕ್ ಬೆಲ್ಲ ತುಂಬ ಒಳ್ಳೆಯದು. ಇವಾಗೆಲ್ಲ ಆರ್ಗಾನಿಕ್ ಬೆಲ್ಲ ಅಷ್ಟೊಂದು ಪ್ಯೂರಾಗಿ ಸಿಗಲ್ಲ ಅಂತಾರೆ, ಎಲ್ಲ ಮಿಕ್ಸ್ ಆಗಿದೆ ಅಂತ ಎಲ್ಲ ನ್ಯೂಸಲ್ಲೆಲ್ಲ ಹೇಳ್ತಾರೆ. ಆದರೆ ಹಳ್ಳಿಯಲ್ಲಿ ಮಾಡಿರ್ತಾರಲ್ಲ, ಇದು ಕಬ್ಬಲ್ಲಿ ಮಾಡಿರ್ತಾರಲ್ಲ, ಆ ಬೆಲ್ಲನ ತಂತೀನಿ. ಅದು ಆರ್ಗಾನಿಕ್ ಬೆಲ್ಲ, ಪ್ಯೂರ್ ಆರ್ಗಾನಿಕ್ ಬೆಲ್ಲ. ಅದನ್ನು ತಿಂದರೆ ನಿಮ್ಗೆ ತುಂಬ ಒಳ್ಳೆಯದು. ಬೆಲ್ಲ ತಿನ್ನಿ, ಚೆನ್ನಾಗಿರಿ, ಹೆಲ್ದಿಯಾಗಿರಿ. ನಿಮ್ಮ ಹೆಲ್ತು ನಿಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು.